ಮೂಲ ಸೌಕರ್ಯಗಳು ಕಲ್ಪಿಸಿಕೊಡುವಂತ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ, ಮಾನ್ಯ ಮಂತ್ರಿಗಳು, ನಾವು ಸೀರಿಯಸ್ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ನಾವೆಲ್ಲರೂ ಭಾಗವಹಿಸಿದಾರಲ್ಲ. ಸರ್ಕಾರಿ ಜೂನಿಯರ್ ಕಾಲೇಜಿನ 50 ವರ್ಷದ ಸಂಭ್ರಮದಲ್ಲಿ ಇಡೀ 1000 ಜನ ನೀವು ಸಂಭ್ರಮ ಮಾಡ್ಲಿಕ್ಕೆ ಬಂದಿದ್ರಲ್ಲ, ಅದೇ ನಮಗೆ ಖುಷಿ ತಂದಿರುವಂತ ವಿಚಾರ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ ನಮ್ಮ ಕಾಲೇಜಿನಲ್ಲಿ ಇರಲಿ. ಯಾಕಂದ್ರೆ ಬಹಳಷ್ಟು ದಾನಿಗಳು ಸಹಕಾರ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ನಾನು ಓದಿದ್ದೀನಿ, ನಮ್ಮ ಮಕ್ಕಳು ಓದಿದ್ದಾರೆ ಅಂತ ಹೇಳಿ ಎಷ್ಟೋ ಜನ ಬಂದು ಸಹಕಾರ ಕೊಟ್ಟಿದ್ದಾರೆ. ಮೊನ್ನೆಯಿಂದ ಕಂಪ್ಯೂಟರ್ ಇರಲಿಲ್ಲ, ನಮ್ಮ ಕಮ್ಮಿ ಇತ್ತು. ನಿನ್ನೆಯಿಂದ ಒಬ್ಬೊಬ್ರು 5-6 ಕಂಪ್ಯೂಟರ್ ಕೊಟ್ಟು ಇದೇ ಕಂಪ್ಯೂಟರ್ ನಮಗೆ ತುಂಬಾ ಆಗುವಷ್ಟು ಕೊಟ್ಟಿದ್ದಾರೆ. ಅಂದ್ರೆ ಅವರೆಲ್ಲರಿರುವಂತ ಮನಸ್ಸು ಅಷ್ಟೊಂದಿದೆ ಸಾಗರ ತಾಲೂಕಿನ ಜನರಲ್ಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ. ನಮ್ಮ ಮಕ್ಕಳಿಗಂತೂ ಈ ಕಾರ್ಯಕ್ರಮ ಮಾಡಿರೋದೇ ನಮ್ಮ ಮಕ್ಕಳಿಗೋಸ್ಕರ. 2 ದಿವಸಗಳ ಕಾಲ ಅವರಿಗೆ ಕೊಟ್ಟಿದ್ದೀವಿ, ಅವರಿಗೆ ಡ್ಯಾನ್ಸ್ ಕೊಟ್ಟಿದ್ದೀವಿ. ಅವ್ರು ಏನ್ ಹಾಡ್ತಾರೋ, ಏನ್ ಕುಣಿತಾರೋ, ಆಮೇಲೆ ನಮ್ಮ ಟೀಚರ್ಗೂ ಡ್ಯಾನ್ಸ್ ಮಾಡಿ ಅಂತ ಹೇಳಿದೀವಿ. ಪಾಪ ಅವ್ರು ಯಾರೋ ಹೆದರ್ಕೊಂಡು ಮಾಡಲೇ ಇಲ್ಲ. ಪಾಪ ಹೆದರ್ಕೊಂಡ್ಬಿಟ್ರು. ಲಾಸ್ಟಿಗೆ ಮಾಡಿಸ್ತಿದ್ರಲ್ಲ, ಎಲ್ಲ ರೀತಿಯಲ್ಲಿ ಮಾಡ್ಬೋದು. ಅಲ್ಲ, ನಮಗೆ ಹಾಡು ಹೇಳಕ್ಕೆ ಬರಲ್ಲ, ಹೇಳಿದ್ರು ಇಲ್ಲ, ನಾನೇ ಹಾಡು ಹೇಳ್ಬಿಡ್ತಿದ್ದೆ. ಅದ್ಯಾವುದೋ ಒಂದು ವೈರಲ್ ಆಯ್ತಲ್ಲ, ಒಂದು ಹುಡುಗಿ ಹಾಡು ಹೇಳಿದ್ನಲ್ಲ, ನಿಜಾದ್ರು ಅದು ಬೇಕಾದ್ರೆ ಹೇಳ್ಬೋದು, ಬಿಟ್ರೆ ಬೇರೆ ಹೇಳಕ್ಕೆ ಬರೋದಿಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಈಗ ನಮ್ಮ ಇಲಾಖೆಯವರು ತಪ್ಪು ನನಗೆ ಮಾಹಿತಿ ಕೊಟ್ಟರು ಅಂತ ಹೇಳಿದ್ರು. ಆಮೇಲೆ ಮತ್ತೆ ಸರಿ ಬರ್ಕೊತಾರೆ. ಅದಕ್ಕೆ ಗೋಪಾಲನವರು ನೀವು ಬಹಳ ಫೋರ್ಸ್ ಮಾಡ್ತಾ ಇದ್ರಿ. ನಿಮ್ಮ ಒಂದು ಆಡಿಟೋರಿಯಂಗೆ 40 ಲಕ್ಷ ಬಿಡುಗಡೆಯನ್ನ ನಾವು ನೀವು ಸೇರಿ ಇಬ್ಬರು ಸೇರಿ ಮಾಡಬೇಕಾಗಿ. ಆದ್ರೆ ಒಂದು ಕಂಡೀಷನ್, ಈಗ ಬೇರೆಯವರು ನಿಮ್ಮಂದ್ರೆ ನೀವಾಗಲೇ 2516 ಮಕ್ಕಳಿದ್ದಾರೆ. ಆದ್ರೆ ಮುಂದಿನ ವರ್ಷ ನಿಮಗೆ ಕೊಠಡಿನೂ ಕೊಡ್ತೀನಿ. 3000 ದಾಖಲೆಗಳ ಮಕ್ಕಳಿಗೆ ಸೇರಿಸಬೇಕು. ಮುಟ್ಟ ಬಿಡಬಾರ್ದು. ಯಾಕಂದ್ರೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ, ಗೋಪಾಲ್ ಕೃಷ್ಣ ಅವರು ಇದಕ್ಕೆ ಅಧ್ಯಕ್ಷರಾಗಿ ನಾವು ಈ ವ್ಯವಸ್ಥೆ ಕೊಟ್ಟು ಇದಕ್ಕೆ ಮಾತು ನೆಕ್ಸ್ಟ್ ಟೈಮ್ ಇಲ್ಲೇ ಬಂದು ಉದ್ಘಾಟನೆಗೆ ನೀವು ಬಂದು ಪುಕ್ಷಟ ಮಾಡಬೇಕು. ಅವ್ರ ಟೀಮಲ್ಲೇ ಇದ್ದಾರೆ. ಆಮೇಲೆ ಅವ್ರಿಗೆ ಬಿಟ್ಟು ಇವತ್ತು ಓಡೋಗ್ಬಿಟ್ಟಾರು. ಎಲ್ಲರಿಗೂ ದುಡ್ಡು ತೊಂದರೆ ಬಹಳ ಸಂತೋಷ. ಅವ್ರು ಕೇಳಲ್ಲ, ಆದ್ರೆ ಅದು ಬಹಳ ಸಂತೋಷ. ಎಲ್ಲರೂ ತುಂಬಾ ಥ್ಯಾಂಕ್ಸ್. ಎಲ್ಲ ರಾಜೇಶ್ ಕೃಷ್ಣನ್ ಅವರ ಟೀಮ್ ಯಾರ್ಯಾರು ನೀವು ಬಂದಿದ್ರಿ. ಒಬ್ಬರೊಳಗೆ 2 ಸಾವಿರದವರು ಇದ್ದಾರೆ ಅಂತ ಹೇಳಿದ್ರು. ನಿಮಗೂ ಕೂಡ ಧನ್ಯವಾದಗಳು. ನೀವು ಎಲ್ಲರೂ ಯಾರ್ಯಾರು ಬಂದಿರಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ಫಿನಿಶಿಂಗು ಗೋಪಾಲನ ನೀವು ಮಾಡಬೇಕು. ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಹಳ ದಿನದಿಂದ ಸಾಗರದಲ್ಲಿ ಒಂದು ಇಂಡೋರ್ ಸ್ಟೇಡಿಯಂ ಇರಲಿಲ್ಲ, ಸಾರಿ ಇಂಡೋರ್ ಕಲ್ಚರಲ್ ಪ್ರೋಗ್ರಾಮ್ ಮಾಡಲಿಕ್ಕೆ ಇರಲಿಲ್ಲ. ಈಗಾಗಲೇ ಮೊನ್ನೆ 4,80 ಲಕ್ಷ ರೂಪಾಯಿ ಶಾಂಕ್ಷನ್ ಆಗಿದೆ. ಇಲ್ಲೇ ಮುಂದುಗಡೆ ಸುಮಾರು 11 ಕೋಟಿ ರೂಪಾಯಿದು ಏನು ಸ್ವಲ್ಪ ದಿನದಲ್ಲಿ ಅದನ್ನ ಪ್ರಗತಿ ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ದೆ ನಾನು. ಹಾಗಾಗಿ ಆ 11 ಕೋಟಿ ರೂಪಾಯಿಯ ಒಂದು ಇದು ಆಡಿಟೋರಿಯಂ ಅನ್ನ ರೆಡಿ ಮಾಡ್ತಿದ್ರೆ 1,000 ಜನ ಕುತ್ಕೊಳ್ಳುವಂತ ವ್ಯವಸ್ಥೆಯನ್ನ ಈ ತಾಲೂಕಿನ ಜನರಿಗೆ ಮಾಡಿಕೊಡ್ತಾ ಇದ್ದೀವಿ.